ಹಲೋ ನಮಸ್ಕಾರ ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ನಮ್ಮ ಸಮಾಜದಲ್ಲಿ ತೃತೀಯ ಲಿಂಗಿಗಳಿಗೆ ಗೌರವವನ್ನ ಕೊಡಬೇಕು, ಅವರನ್ನ ಸಮಾನರನ್ನಾಗಿ ಕಾಣಬೇಕು, ಜೊತೆಗೆ ಅವರಿಗೆ ಉದ್ಯೋಗಾವಕಾಶವನ್ನು ಕೊಡಬೇಕು. ಈ ನಿಟ್ಟಿನಲ್ಲಿ ಕೋರ್ಟ್ ಕೂಡ ಈ ಹಿಂದೆ ಒಂದಿಷ್ಟು ಸೂಚನೆಗಳನ್ನ ಕೊಟ್ಟಿತ್ತು. ಮತ್ತೆ ಈ ಹಿಂದಿನಿಂದಲೂ ಕೂಡ ಈ ಬಗ್ಗೆ ಚರ್ಚೆಗಳು ನಡೀತಾಲೇ ಇವೆ. ಈಗ ಹೊಸದೊಂದು ಚರ್ಚೆ ಈ ತೃತೀಯ ಲಿಂಗಿಗಳ ಬಗ್ಗೆ ನಡೀತಾ ಇದೆ. ಅಂದ್ರೆ ಉದ್ಯೋಗಾವಕಾಶ, ಅವರಿಗೆ ಗೌರವವನ್ನ ಕೊಡುವಂತ ನಿಟ್ಟಿನಲ್ಲಿ, ಸಮಾನತೆಯನ್ನ ಕಾಣುವಂತ ನಿಟ್ಟಿನಲ್ಲಿ ಸರ್ಕಾರನೂ ಕೂಡ ಒಂದಿಷ್ಟು ರೂಲ್ಸ್ ಅನ್ನ ಮಾಡಬೇಕು ಅಂತ ಕೋರ್ಟ್ ಈ ಹಿಂದೆ ಸೂಚನೆಯನ್ನ ಕೊಟ್ಟಿತ್ತು. ಆ ಜವಾಬ್ದಾರಿ, ಹೊಣೆಗಾರಿಕೆ ಸರ್ಕಾರದ ಮೇಲೆ ಇದೆ. ಇದರ ಬೆನ್ನಲ್ಲೇ ಈಗ ಮಕ್ಕಳನ್ನ ದತ್ತು ಪಡೆಯುವಂತ ಹಕ್ಕು ಈ ತೃತೀಯ ಲಿಂಗಿಗಳಿಗೆ ಇದೆಯಾ? ಈ ಪ್ರಶ್ನೆ ಉದ್ಭವವಾಗಿದೆ. ಕಾನೂನು ಇದಕ್ಕೆ ಏನ್ ಹೇಳುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ. ಮನುಷ್ಯರಾಗಿ ಹುಟ್ಟಿದ್ಮೇಲೆ ಆಸೆಗಳು ಅನ್ನೋದು ಸಹಜ. ಅದು ಪ್ರತಿಯೊಬ್ಬರ ಪಾಲಿಗೂ ಇರುತ್ತೆ. ಅದು ಬೇರೆ ಬೇರೆ ರೀತಿಯಾಗಿ ಇರುತ್ತೆ, ಇಲ್ಲ ಅಂತಲ್ಲ. ಇನ್ನು ತೃತೀಯ ಲಿಂಗಿಗಳು ನಮ್ಮಂತೆ ಅವರು ಕೂಡ ಮನುಷ್ಯರು, ಅವ್ರಿಗೂ ಭಾವನೆಗಳಿರ್ತಾವೆ, ಕೆಲವೊಂದು ಆಸೆಗಳಿರ್ತಾವೆ. ಮಕ್ಕಳನ್ನ ಪಡೆಯುವಂತ ನಿಟ್ಟಿನಲ್ಲಿ ಅವರಿಗಿರುವಂತ ಹಕ್ಕುಗಳೇನು ಹಾಗಾದ್ರೆ? ಈಗ ನಮ್ಮ ದೇಶದಲ್ಲಿ ಮಕ್ಕಳನ್ನ ದತ್ತು ಪಡಿಬೇಕು ಅಂತಂದ್ರೆ ಅದಕ್ಕೊಂದಿಷ್ಟು ಮಾನದಂಡ ಇದೆ. ದತ್ತು ಸ್ವೀಕಾರಕ್ಕೆ ಹಾಗೇನೆ ನೋಡಲ್ ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ. ಈ ದತ್ತು ಸ್ವೀಕಾರದ ಮಾನದಂಡಗಳ ಅಡಿಯಲ್ಲಿ ಈ ತೃತೀಯ ಲಿಂಗಿಗಳು ಬರ್ತಾರಾ ಅನ್ನೋದು ಈಗಿರುವಂತ ಹೊಸ ಚರ್ಚೆ. ಚೆನ್ನೈನ ನಿವಾಸಿ ಶಮಾ ಅನ್ನೋರು ಈ ತೃತೀಯ ಲಿಂಗಿ ಮಹಿಳೆಯರನ್ನ ಮಹಿಳೆ ಅಂತ ಪರಿಗಣಿಸಿ ಅವ್ರಿಗೂ ಕೂಡ ಈ ದತ್ತು ಸ್ವೀಕಾರಕ್ಕೆ, ಮಕ್ಕಳನ್ನ ಸಾಕೋದಕ್ಕೆ ಯಾರೆಲ್ಲ ಬಯಸ್ತಾರೆ, ಇಷ್ಟಪಡ್ತಾರೆ, ಅಂತವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನ ಕೋರ್ಟ್ ನಲ್ಲಿ ಹಾಕಿದ್ರು. ಇದಕ್ಕೆ ಮದ್ರಾಸ್ ಹೈಕೋರ್ಟ್ ಅರ್ಜಿ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ. ಇದು ಚರ್ಚೆ ಮಾಡಬೇಕಾದಂತ ವಿಷಯ. ಹೌದು, ತೃತೀಯ ಲಿಂಗಿಗಳನ್ನ, ಆ ಮಹಿಳೆಯರನ್ನ ಮಹಿಳೆ ಅಂತ ಕನ್ಸಿಡರ್ ಮಾಡಿ ಯಾಕೆ ಅವರಿಗೂ ಕೂಡ ದತ್ತು ಸ್ವೀಕಾರದ ಹಕ್ಕನ್ನ ಕೊಡಬಾರ್ದು, ಒಂದಿಷ್ಟು ಮಾನದಂಡವನ್ನ ರೂಪಿಸಿ ಅಂತ ಕೇಳೋದ್ರ ಜೊತೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಈ ಬಗ್ಗೆ ಮಾಹಿತಿಯನ್ನ ಕೊಡಬೇಕು ಅಂತ ಹೇಳಿದೆ. ಜೊತೆಗೆ ಡಿಸೆಂಬರ್ 4, 2025 ಒಳಗಾಗಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಒಂದು ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು. ಈ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೋರ್ಟಿಗೆ ಕೊಡಬೇಕು ಅಂತ ಹೇಳಿ ಮದ್ರಾಸ್ ಹೈಕೋರ್ಟ್ ಹೇಳಿದೆ. ಸೊ ಇಲ್ಲಿ ದತ್ತು ಮಕ್ಕಳ ನಿಗಾ ಕುರಿತಂತೆ ಕೇಂದ್ರನೂ ಕೂಡ ಒಂದಿಷ್ಟು ಮಾರ್ಗಸೂಚಿಯನ್ನ ರೂಪಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಮದ್ರಾಸ್ ಹೈಕೋರ್ಟ್ ಹೇಳಿದೆ. ಇಲ್ಲಿ ದತ್ತು ನಿರ್ವಹಣಾ ಕಾಯ್ದೆ 1956 ಸೆಕ್ಷನ್ 7 ಅಡಿಯಲ್ಲಿ ಇಲ್ಲಿ ಮಹಿಳೆಯರು ಅಂತ ಏನಿರುತ್ತೆ, ಅಲ್ಲಿ ಮಹಿಳೆ ದತ್ತು ಸ್ವೀಕಾರದ ಒಂದಿಷ್ಟು ಮಾರ್ಗಸೂಚಿ ಅಥವಾ ಮಾನದಂಡಗಳು ಅಂತ ನಾವೇನ್ ಕನ್ಸಿಡರ್ ಮಾಡ್ತೀವಿ, ಅದರಲ್ಲಿ ಈ ತೃತೀಯ ಲಿಂಗಿಯ ಮಹಿಳೆಯರನ್ನ ಮಹಿಳೆ ಅಂತ ಕನ್ಸಿಡರ್ ಮಾಡಿ ಅವ್ರಿಗೂ ಕೂಡ ದತ್ತು ಸ್ವೀಕಾರಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಈಗ ಕೋರ್ಟ್ ಅಲ್ಲಿ ಅರ್ಜಿ ವಿಚಾರಣೆ ಆಗಿದ್ದು, ನ್ಯಾಯಮೂರ್ತಿಗಳಾದಂತ ಮಣೀಂದ್ರ ಹಾಗೇನೆ ಅರುಳ್ ಮುರುಗನ್ ಅವರ ನ್ಯಾಯಪೀಠದಲ್ಲಿ ಈ ಗಂಭೀರವಾದಂತ ವಿಷಯ ಚರ್ಚೆಗೆ ಬಂದಿದೆ. ನಾನು ಆಗ್ಲೇ ಹೇಳಿದೆ, ಈ ಹಿಂದೆ ನಮ್ಮ ಸಮಾಜದಲ್ಲಿ ತೃತೀಯ ಲಿಂಗಿಗಳನ್ನ ಸಮಾನರಾಗಿ ಕಾಣ್ಬೇಕು, ಅವ್ರಿಗೂ ಸಿಗ್ಬೇಕಾದಂತ ಗೌರವ ಸಿಗ್ಬೇಕು. ಜೊತೆಗೆ ನಾವು ಸಿಗ್ನಲ್ಗಳಲ್ಲಿ ನೋಡ್ತೀವಿ ಅಥವಾ ಬೇರೆ ಬೇರೆ ಜನನಿಬಿಡ ಪ್ರದೇಶಗಳಲ್ಲಿ ನೋಡ್ತೀವಿ, ಅವ್ರು ಬಂದು ದುಡ್ಡು ಕೇಳೋದು, ಅವ್ರನ್ನ ಒಂಥರ ಕೇವಲ ಭಾವದಿಂದ ನೋಡೋದು, ದುಡ್ಡು ಕೊಡದೇ ಇರೋದು. ಕೇಳಿದಾಗ ನಮಗೆ ಉದ್ಯೋಗ ಅವಕಾಶ ಇಲ್ಲ, ನಮ್ಗೆ ಯಾರು ಕೆಲಸ ಕೊಡ್ತಾರೆ, ನಮ್ಗೆ ಯಾರು ಸಂಬಳ ಕೊಡ್ತಾರೆ, ನಮ್ಗೆ ಯಾರು ಗೌರವ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಂತ ವಿಷಯನೇ ಕೋರ್ಟ್ ಅಲ್ಲಿ ಬಹಳ ಚರ್ಚಿತ ವಿಷಯ ಆಗಿತ್ತು. ಅವರಿಗೆ ಗೌರವ ಕೊಡಬೇಕು, ಉದ್ಯೋಗ ಕೊಡಬೇಕು, ಸಂಬಳ ಅವರು ನಮ್ ತರ ತಗೋಬೇಕು ಅಂತೆಲ್ಲ ಕೋರ್ಟ್ ಹೇಳಿದ್ಮೇಲೂ ಕೆಲವೊಂದು ಆಸೆ ಆಕಾಂಕ್ಷೆಗಳು ಅವ್ರಿಗೆ ಇದ್ದೇ ಇರುತ್ತೆ. ಅದರಲ್ಲಿ ಮಕ್ಕಳನ್ನ ದತ್ತು ಪಡೆಯೋದಿರ್ಬೋದು, ಮಕ್ಕಳನ್ನ ಸಾಕುವಂತ ವಿಷಯವಾಗಿನೂ ಕೂಡ ಅವ್ರಿಗೂ ಒಂದು ಭಾವನೆಗಳು ಇರ್ತಾವಲ್ಲ. ಸೊ ಇದ್ರ ಬಗ್ಗೆ ಕೋರ್ಟ್ ಈಗ ಗಮನ ಹರಿಸಿದೆ. ನೋಡೋಣ ಈಗ ಕೇಂದ್ರ ಸರ್ಕಾರದಿಂದ ಇದ್ರ ಬಗ್ಗೆ ಯಾವ ತರ ಮಾರ್ಗಸೂಚಿಯನ್ನ ಹೊರಡಿಸ್ತಾರೆ, ಮಕ್ಕಳ ಹಕ್ಕು ಮಾನದಂಡದಲ್ಲಿ ಈ ತೃತೀಯ ಲಿಂಗಿಗಳನ್ನ ಮಹಿಳೆಯರನ್ನ ಯಾವ ತರ ಸೇರಿಸ್ತಾರೆ ಅನ್ನೋ ಕುರಿತಂತೆ ಮುಂದಿನ ಬೆಳವಣಿಗೆ ಆಧಾರದ ಮೇಲೆ ನಿಮ್ಗೆ ಮುಂದೆ ವಿಡಿಯೋ ಮಾಡಿ ನಿಮ್ಗೆ ಇನ್ಫಾರ್ಮೇಶನ್ ತಿಳಿಸ್ತಾ ಹೋಗ್ತೀನಿ. ನ್ಯೂಸ್ 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.